ಕನ್ನಡ ಕಿರುತೆರೆಯಲ್ಲಿ ಇರೋ ಚಾಲೆಂಜಸ್ ಏನು ಮತ್ತು ಆಗಬೇಕಾಗಿರೋ ಬದಲಾವಣೆ ಏನು? ಕಿರುತೆರೆ ಅಂತಲ್ಲ, ಬೇಸಿಕಲಿ ನಾ ಹೇಳಿದ್ನಲ್ಲ, ನಮ್ಮ ಏನೇ ನಾವಿವತ್ತು ಕೆಲಸ ಅಂತ ಮಾಡಿದಾಗ, ಈಗ ಹೆಂಗೆ ಒಬ್ಬ ಯಶು ಎಲ್ಲ ಕಡೆ ನಾವು ರೀಚ್ ಆಗಬೇಕು ಅಂತ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿದ್ನೋ, ಹಾಗೆ ನಾವುಗಳೂ ಏನೇ ಕೆಲಸ ಮಾಡಿದಾಗಲೂ ನಾವು ಹೇಗೆ ಎಲ್ಲ ಮಾರ್ಕೆಟ್ಗೂ ಕೇಟರ್ ಮಾಡೋಕ್ಕೆ ಸಾಧ್ಯ. ನಾವು ಬೇರೆ ತಮಿಳವ್ರು ಇರ್ಬೋದು, ತೆಲುಗುವ್ರು ಇರ್ಬೋದು, ಮಲಯಾಳಂ ಇಂಡಸ್ಟ್ರಿ ಇರ್ಬೋದು, ನಾವು ನೋಡ್ಬಿಟ್ಟು ವಾವ್ ಇವ್ರು ಹೆಂಗೆ ಮಾಡಿ, ವಾವ್ ದೇ ಆರ್ ಸೋ ಗುಡ್, ದೇ ಆರ್ ಸೋ ಕ್ರಿಯೇಟಿವ್. ನಮ್ಮಲ್ಲಿ ಯಾಕಿಲ್ಲ? ನಮ್ಮಲ್ಲಿ ಎಷ್ಟು ಒಳ್ಳೊಳ್ಳೆ ಬರಹಗಾರರಿದ್ದಾರೆ, ಒಳ್ಳೆ ನಿರ್ದೇಶಕರಿದ್ದಾರೆ, ಒಳ್ಳೆ ಕಲಾವಿದರಿದ್ದಾರೆ. ವಿ ಶುಡ್ ಗಿವ್ ಮೋರ್ ಆಪರ್ಚುನಿಟಿ ಟು ಕನ್ನಡ ಪೀಪಲ್. ಯಾಕೆ ಆಗ್ತಿಲ್ಲ ಅದು? ಆಗುತ್ತೆ ಅಂದರೆ ಏನಾಗ್ತದೆ, ದೆರ್ ಇಸ್ ಅ ಸ್ಮಾಲ್ ಒಂದು ಎವಲ್ಯೂಷನ್ ಆಗ್ತಾ ಇದೆ ಸ್ಲೋ ಆಗಿ. ಅಂದರೆ ಗೊತ್ತಾಗ್ತಿದೆ ಜನಕ್ಕೆ ದಟ್ ನಮ್ಮಲ್ಲಿರೋರನ್ನ ನಾವೆಷ್ಟು ಯೂಸ್ ಮಾಡ್ತೀವಿ, ಎಷ್ಟು ಕೆಲಸ ಕೊಡ್ತೀವಿ ಇಲ್ಲಿಯವ್ರಿಗೆ, ಖಂಡಿತ ಏನೋ ಒಂದು ಹೊಸತನ, ಒಂದು ಫ್ರೆಶ್ನೆಸ್ ಬರುತ್ತೆ. ನಾವು ಮಾಡಲೇಬೇಕು ಅದನ್ನು. ಅದೇ ಪ್ರಯತ್ನದಲ್ಲಿ ನಾವು ಇರಬೇಕು. ಸೊ ವೆನ್ ದ ಮೋರ್ ಆ್ಯಂಡ್ ಮೋರ್ ವಿ ಯೂಸ್, ನಮ್ಮ ಸಾಹಿತಿಗಳು, ನಮ್ಮ ಬರಹಗಾರರು, ನಮ್ಮ ನಿರ್ದೇಶಕರು, ನಾವು ಎಷ್ಟು ಬಳಸಿ ಎಷ್ಟು ಕೆಲಸ ಮಾಡ್ತೀವೋ, ಐ ಆಮ್ ವೆರಿ ಶ್ಯೂರ್ ಆ ಆಪರ್ಚುನಿಟಿ ಸಿಕ್ಕ ತಕ್ಷಣ ಎಷ್ಟು ಜನ ಭಾವನ ನನಗೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಮೇಲಲ್ಲಿರ್ಬೋದು, ಇಲ್ಲಿಯವ್ರು ಎಷ್ಟು ಜನ ಬರೀತಾರೆ ಮೇಲು, ಮ್ಯಾಮ್ ಒಂದು ಸಣ್ಣ ಅವಕಾಶ ಕೊಡಿ, ಒಂದು ಸಣ್ಣ ಶಾರ್ಟ್ ಫಿಲ್ಮ್ ಮಾಡಿ ತೋರಿಸ್ತೀವಿ. ಒಂದು ನಾವು ಕೊಡಬೇಕಲ್ಲ ನೋಡೋಕ್ಕೆ. ವಿ ಆರ್ ವಾಚಿಂಗ್ ಸಮಥಿಂಗ್ ಎಲ್ಸ್. ಇನ್ಯಾವುದೋ ಮಲಯಾಳಂ ಇಂಡಸ್ಟ್ರಿನೋ, ತೆಲುಗು ಇಂಡಸ್ಟ್ರಿನೋ, ತಮಿಳ್ ನೋಡ್ಕೊಂಡು ಹೆಂಗೆ ಮಾಡ್ತಾರಲ್ವಾ, ವೈ ಕಾಂಟ್ ವಿ ಡೂ ಇಟ್ ಅಂತ. ಸೊ ಆ ಕಡೆಗೆಲ್ಲೋ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಐ ಆಮ್ ಶ್ಯೂರ್ ನಾವು ಆಲ್ರೆಡಿ ಅದ್ರ ಕಡೆ ಹೋಗ್ಬಿಟ್ಟಿದ್ದೀವಿ. ಈಗ ಏನು ನೀವು ಕಾಂತಾರ ಇರ್ಬೋದು, ನಮ್ಮ KGF ಇರ್ಬೋದು, ಆ ಥರದ ಸಿನಿಮಾಗಳು ನೀವು ನೋಡಿದಾಗ, ನಮ್ಮ ಕಾಟೇರ ಇರ್ಬೋದು, ಎವ್ರಿಬಡಿ ಹ್ಯಾವ್ ಬೀನ್ ಫೀಲಿಂಗ್. ಬೇರೆ ಇಂಡಸ್ಟ್ರಿಯವರು ನೋಡಿದ್ದಾರೆ, ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ನಮ್ಮ ಟೆಲಿವಿಷನ್ ಅಷ್ಟೇ, ನಮ್ಮ ಅಯ್ಯನ ಮನೆನ ಹೇಳಿದ್ನಲ್ಲ, ವೆಬ್ ಸೀರೀಸ್ ಎಷ್ಟು ಭಾಷೆಯವ್ರಿಗೆ ಗೊತ್ತಾಗಿದೆ, ಎಷ್ಟು ಜನ ನನ್ನ ಮಾತಾಡ್ಸ್ತಾರೆ ಬೇರೆ ಇಂಡಸ್ಟ್ರಿಯವರು. ಸೊ ಆ ಥರದ ಒಂದು ಪ್ರಯತ್ನಗಳು ಧೈರ್ಯವಾಗಿ ಮಾಡಿದ್ರೆ ಖಂಡಿತ ನಾವಲ್ಲಿ ಗುರಿ ಮುಟ್ಬೋದು. ಇನ್ನೂ ವಿ ಕ್ಯಾನ್ ಗೋ ಟು ಬಿಗರ್ ಬೌಂಡ್ರೀಸ್ ವಿ ಕ್ಯಾನ್ ರೀಚ್ ಅನ್ಸತ್ತೆ ನನಗೆ. ಓಕೆ, ಈ OTT ಪ್ರಪಂಚದಲ್ಲಿ ಕನ್ನಡ ಇಂಡಸ್ಟ್ರಿ ವ್ಯಾಪ್ತಿ ಬಹಳ ಸಣ್ಣದು. ಯಾಕೆ ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಕಂಪೇರ್ ಮಾಡಿದ್ರೆ OTTಯಲ್ಲಿ ನಮಗಿನ್ನೂ ಸಾಲದು. ಅದು ಹಾಗೆ ಆಗಲ್ಲ ಭಾವನ. ಅದೇನಾಗಿದೆ, ಮೊದಲಿಂದನೂ ನೀವು ನೋಡಿದಾಗ ತೆಲುಗು ಮಾರ್ಕೆಟ್ ಅಂದರೆ US ಅಲ್ಲೂ ಇದೆ, ನೀವು ಮಲಯಾಳಂ ಅಂತ ತೊಗೊಂಡಾಗ ದುಬೈಲಿದೆ, ಎಂಟೈರ್ UAEಲಿದೆ, ತಮಿಳ್ ಅಂತ ತೊಗೊಂಡಾಗ ಮಲೇಷ್ಯಾಲಿದೆ. ನಮ್ಮ ಕನ್ನಡನ ನಾವೆಲ್ಲೋ ಒಂದು ಕಡೆ ಆ ಥರ ರೀಚ್ ಮಾಡಿಸೇ ಇಲ್ಲ ಅಕ್ರಾಸ್ ದ ವರ್ಲ್ಡ್. ಅದೇ ಪ್ರಯತ್ನದಲ್ಲಿ ಇವರೆಲ್ಲ ಇರೋದು ಅನ್ಸುತ್ತೆ. ಅಂದರೆ ವಾಟ್ ದೇ ಆರ್ ಡೂಯಿಂಗ್ ಇಸ್ ನೌ ದೇ ಆರ್ ಗೋಯಿಂಗ್ ಎವ್ರಿವೇರ್. ಸೊ ಅವಾಗೇನಾಗುತ್ತೆ, ನಿಮಗೆ OTTಲೂ ಬೇರೆ ಬೇರೆ ಭಾಷೆಯವ್ರಿಗೂ ಕನ್ನಡ ಅಂದರೆ ಕನ್ನಡ OTTಲಿ ಏನು ಬರ್ತಿದೆ, ಕನ್ನಡದವ್ರು ಏನು ಮಾಡ್ತಾರೆ, ಅದೊಂದು ಟ್ರಾಕ್ಷನ್ ಬಂದಿದೆ. ಸೊ ವಿ ಆರ್ ಇನ್ ದಟ್ ಜರ್ನಿ. ಖಂಡಿತ ನಾವು ಅದ್ರ ಕಡೆ ಹೆಜ್ಜೆ ಇಟ್ಟಿದ್ದೀವಿ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ತುಂಬ ಬೇಗ ನಾವು ಆ ಥರದ ಒಂದು ಪೀಕ್ಗೆ ಹೋಗೇ ಹೋಗ್ತೀವಿ.